ನಮಸ್ಕಾರ. ಸೊ ಆಗಲೇ ನಿಮಗೆ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ, ನಾವು ಇವತ್ತು ಹೊಗೆನಕಲ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇದೇನೋ ವಿಡಿಯೋ ಬಂದಿದ ತಕ್ಷಣ ಇದೇನೋ ಎರಡು ಕೈಗಳು ಹಿಂಗೆ ಕಾಣಿಸ್ತಿದೆ ಅಲ್ಲ ಅಂತೆಲ್ಲ ಅನ್ಕೊಂಬಿಡಿ. ಲೇಟ್ ಆಗಿಬಿಟ್ಟಿರೋ ಕಾರಣ ಗ್ಲೌಸ್ ಏನು ಹಾಕೊಳ್ಳಿಲ್ಲ. ಸೊ ಹಂಗೆ ಮನೆ ಬಿಟ್ಟಾಗ ಹಂಗೆ ಕೂತ್ಕೊಂಡು ಗ್ಲೌಸ್ನ ಅಲ್ಲಲ್ಲೇ ಹಂಗೆ ಮಿರರ್ಗಳಿಗೆ ತಗಲಾಕ್ಬಿಟ್ಟು ಹಂಗೆ ಹೊರಡ್ತಾ ಇರೋದು. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಮೀಟ್ ಆಗಿದ ತಕ್ಷಣ ಹಂಗೆ ಸ್ವಲ್ಪ ಮಾತಾಡಿಕೊಂಡು ಒಂದೆರಡು ನಿಮಿಷ ಹಂಗೆ ಗ್ಲೌಸ್ ಎಲ್ಲ ಹಾಕ್ಕೊಂಡು ಫುಲ್ ಶೂಟ್ ಆಗಿಬಿಟ್ಟು ಜುಮ್ ಅಂತ ಸ್ಟಾರ್ಟ್ ಮಾಡ್ತೀವಿ ನಾವು. ಸರಿ, ತುಂಬ ಲೇಟ್ ಕಾಯಿಸ್ಬಿಟ್ಟಿದ್ದೀನಿ. ಟೋಲು 58 ರೂಪಾಯಿ ಆಗ್ಬಿಟ್ಟಿದೆ ಅವ್ರಿಗೂ ಇಲ್ಲಿ ನೈಸ್ ರೋಡಲ್ಲಿ. ಮುಂಚೆ ನಾನು ಹೋಗ್ಬೇಕಾದ್ರೆ 48 ರೂಪೀಸ್ ಇತ್ತು. ಸೊ ಈಗ 58 ರೂಪೀಸ್ ಆಗಿದೆ. ಸೊ ಟೋಲ್ ತೊಗೊಂಡಿದ್ದೀವಿ, ಎಂಟ್ರಿ ಆಗಿದ್ದೀವಿ. ಹೊಸೂರು ರೋಡ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಎಕ್ಸಿಟ್ ಆಗ್ತೀವಿ ಇವಾಗ. ಎಕ್ಸಿಟ್ ಆಗಿದ್ದೆ, ಅಲ್ಲಿಂದ ಹೊಸೂರಿಗೆ ಕನೆಕ್ಟ್ ಮಾಡಿಕೊಂಡು ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಬೇಕು. ನೋಡೋಣ, ಹೋಗೋ ರೂಟಲ್ಲಿ ಹೊಗೆನಕಲ್ ಜೊತೆಗೆ ಇದೆ, ಹೊಗೆನಕಲ್ ಫಾಲ್ಸ್ ಜೊತೆಗೆ ಬೇರೆ ಬೇರೆ ಒಂದೆರಡು ಪಾಯಿಂಟ್ಸ್ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೇಗೆ ಟೈಮ್ ಆಗುತ್ತೆ ಆ ಟೈಮ್ ಬೇಸಿಸ್ ಮೇಲ್ಗಡೆ ಡಿಸೈಡ್ ಮಾಡ್ತೀವಿ. ಈ ಬಿಲ್ಡಿಂಗಲ್ಲಿಲ್ಲ ಅಂದರೆ ಸಕ್ಕತ್ತಾಗಿ ಕಾಣಿಸುತ್ತೆ ಗುರು ಸನ್ರೈಸ್ಗಳು. ಫಸ್ಟ್ ಟೈಮ್ ನಾವು ವೀಡಿಯೋಸ್ ನೋಡ್ತಿದ್ರೆ ವಿಡಿಯೋ ಫುಲ್ ನೋಡಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಒತ್ತಿ. ಸೊ ಪ್ರತಿ ಫ್ಯೂಚರ್ ಎಲ್ಲ ವೀಡಿಯೋಸ್ಗೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಜೆಸ್ಟ್ ಮಾಡಿ. ಸಕಲಾಗಿ ಕಾಣಿಸ್ತಾ ಇದೆ ಗುರು ರೋಡು. ಇನ್ನು ಸ್ವಲ್ಪ ಬೇಗ ಬಂದಿದ್ದಿದ್ರೆ ಮೋಸ್ಟ್ಲಿ ಇನ್ನೂ ಒಳ್ಳೆ ಸ್ಕೈ ಕಾಣಿಸಿರ್ಬೋದು ಅಂದ್ಕೊಳ್ತೀನಿ. ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕ್ಲಿಯರ್ ಆಗೋ ಥರ ಕಾಣಿಸ್ತಾ ಇದೆ. ಸ್ಕೈ ಸ್ವಲ್ಪ ಆರೆಂಜಿಶ್ ಇದೆ. ಸೊ ಇಲ್ಲಿಗೆ ನಮ್ಮ 58 ರೂಪಾಯಿ ಟೋಲ್ ಮುಕ್ತಾಯ. ಸೊ ಸಿಟಿಯಿಂದ ಬಂದಿದ್ರೆ ಮೇಲೆ ನೋಡ್ತಾ ಇದ್ದೀರಲ್ಲ, ಆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಬರ್ತೀರಾ. ಸೊ ಗಾಯ್ಸ್ ಬಂದ್ವಿ. ಇನ್ನೇನು ಬಾರ್ಡ್ರು ಕ್ರಾಸ್ ಮಾಡ್ತಾ ಇದ್ದೀವಿ. ಸೊ ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ ನೋಡಿ ಬರ್ತಿದ್ದಾರೆ ಇಲ್ಲಿ. ಸೊ ಫೈನಲಿ ಅಫಿಷಿಯಲ್ ಆಗಿ ನಾವು ಕರ್ನಾಟಕ ಬಾರ್ಡ್ರ್ ಕ್ರಾಸ್ ಮಾಡಿ ತಮಿಳ್ನಾಡು ಎಂಟ್ರಿ ಆಗಿದ್ದೀವಿ. ಸೊ ಇಲ್ಲಿ ಲೆಫ್ಟಲ್ಲಿ ನೋಡ್ತಿರೋದು ಟಿ ವಿ ಎಸ್ ಇದು ಪ್ಲ್ಯಾಂಟು, ಟಿ ವಿ ಎಸ್ ಮೋಟರ್ಸ್. ಏನಿದೆ ಗುರು. ಸೊ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಈ ವ್ಲಾಗ್ ಸ್ವಲ್ಪ ಡಿಫ್ರೆಂಟಾಗಿ ಬರ್ಬೋದು. ಇನ್ ಕೇಸ್ ಇದೇನಾದರೂ ರೂಟ್ ತುಂಬ ಚೆನ್ನಾಗಿದ್ದರೆ ಓಡಿಸೋದಕ್ಕೆ ಫುಲ್ ವಿಡಿಯೋ ಬರೀ ನಾನು ರೂಟ್ಸ್ದು ಸ್ಟ್ರೆಚ್ಚೇ ಹಾಕ್ತೀನಿ. ಸೊ ಕಾವೇರಿ ನಾರ್ತ್ ವೈಲ್ಡ್ ಲೈಫ್ ಸ್ಯಾಂಚುರಿ ಗುರು, ಸೀರಿಯಸ್ಲಿ ಸಾಕಾಗಿದೆ ಗುರು ರೋಡಿದು. ಸೊ ನಾನು ಏನು ಜಾಸ್ತಿ ಮಾತಾಡಲ್ಲ, ಸ್ವಲ್ಪ ಎಂಜಾಯ್ ಮಾಡ್ತೀನಿ ರೋಡ್ಸ್ ಕೂಡ. ಸೊ ನೀವು ಹಂಗೆ ಎಂಜಾಯ್ ಮಾಡಿ.
ಹೆಂಗೆ ಗುರು, ಒಳ್ಳೆ ಮಧ್ಯ ರಿವರ್ ಕ್ರಾಸಿಂಗ್ಗಳು ಸಿಗ್ತಾ ಇದ್ದಾವೆ. ರಿವರ್ ಕ್ರಾಸಿಂಗ್ ಅಲ್ಲ, ಸ್ಟ್ಯಾಗ್ನೆಂಟ್ ವಾಟರ್ ಕ್ರಾಸಿಂಗ್. ಸಖತ್ತಾಗಿದೆ ಗುರು. ಸೊ ಅಂದಾಗ ಸ್ಟ್ರೆಚಲ್ಲಿ ಬರಬೇಕಾದ್ರೆ ಒಂದು ಬ್ರಿಡ್ಜ್ ಇರುತ್ತೆ, ಆ ಬ್ರಿಡ್ಜ್ ಹತ್ರ ನೋಡಿ ಆದಷ್ಟು ನಿಲ್ಲಿಸಿ. ಒಳ್ಳೆ ಪಾಯಿಂಟು, ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ನೀರು ಜಾಸ್ತಿ ಇದ್ದರೆ ಇನ್ನೂ ಸಖತ್ತಾಗಿ ಕಾಣಿಸ್ಬೋದೇನೋ. ಸೊ ಈ ಕಡೆಯಿಂದ ಆ ಕಡೆ ದಡಕ್ಕೆ ಹೋಗೋಣ. ಓಹೋ, ಏನಷ್ಟು ನೀರು ಇಲ್ಲ ಗುರು. ಮೋಸ್ಟ್ಲಿ ಫಾಲ್ಸಲ್ಲೂ ಅಷ್ಟು ಇರಲ್ಲ ಅಂದ್ಕೊಳ್ಳೋಣ. ಆದಂಗೆ 20 ರೂಪೀಸ್ ಪರ್ ವೆಹಿಕಲ್ ಅಂತ ತೊಗೊಂಡಿದ್ದಾರೆ. ಓಹೋ ಗುರು, ಸಖತ್ ಡೇಂಜರಸ್ ಏರ್ ಪಿನ್ ಇದೆ ಗುರು. ಇದು ಸಖತ್ ಡೇಂಜರಸ್ ಏರ್ ಪಿನ್ ಬಾಸ್. ಅದು ಇದು ಲಾಸ್ಟ್ 15 ಕಿಲೋಮೀಟರ್ಸ್ ಮಾತ್ರ ಸಖತ್ತಾಗಿದೆ. ಕಾರಲ್ಲಾದರೂ ಬನ್ನಿ, ಬೈಕಲ್ಲಾದರೂ ಬನ್ನಿ ಗುರು, ಒಟ್ಟಿನಲ್ಲಿ ಬನ್ನಿ, ಎಂಜಾಯ್ ಮಾಡ್ಕೊಂಡು ಹೋಗಿ. ರೈಡ್ ಮಾಡಬೇಕಾದ್ರೆ ಆದಷ್ಟು ಕೇರ್ಫುಲ್ಲಾಗಿ ರೈಡ್ ಮಾಡಿ. ಎಸ್ ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣಿಸ್ತಾ ಇದೆಯಾ, ನದಿ ಹರಿತಾ ಇದೆ ಆ ಕಡೆಗೆ. ಸೊ ಬ್ಯಾಟ್ರಿ ಖಾಲಿಯಾಗಿ ಹೋಗಿತ್ತು. ಖಾಲಿ ಆಗಿಲ್ಲ, ಬ್ಯಾಟ್ರಿ ಫುಲ್ ಡ್ರೈನ್ ಆಗಿಬಿಟ್ಟು ಆಫ್ ಆಗ್ಬಿಡ್ತಪ್ಪ ನಮಗೆ ಗೋಪ್ರೋ. ಸೊ ಹಂಗಾಗಿ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡಿದ್ದೀವಿ. ನೋಡಿ ಮೋಸ್ಟ್ಲಿ ನೀರು ಸಖತ್ತಾಗಿ ತುಂಬಿದೆ ಅನಿಸುತ್ತೆ. ಐ ವಾಸ್ ರಾಂಗ್, ಅಲ್ಲಿ ಕಮ್ಮಿ ಇತ್ತು. ಸೊ ನಾನು ಆ ಬೇಸಿಸ್ ಮೇಲೆ ಜಡ್ಜ್ ಮಾಡಿದೆ, ಬಟ್ ಇಲ್ಲಿ ನೀರಿದೆ.
ಸೊ ಯಾರನ್ನ ಬಂದರೆ ಹುಷಾರು, ಇಲ್ಲಿ ಇಳಿಬೋದು, ಜಾಗ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಬಟ್ ಒಳ್ಳೆ ಎಂಜಾಯ್ ಮಾಡ್ಬೋದು ರೀ ಅಲ್ಲಿ ಹೋದರೆ. ಹಾಂ, ಇದು ಎಂಟ್ರಿ ಪಾರ್ಕಿಂಗಾ? ನಾವು ಹೊಗೆನಕಲ್ಗೆ ಹೋಗ್ತಾರೆ, ನಾವೆಂತ ಇಲ್ಲಿ ಪಾರ್ಕ್ ಮಾಡುವ? ನೋಡು, ನಾವು ರೈಡಿಂಗ್ ಹೋಗೋಕ್ಕೆ ಚಪ್ಪನೇ ಎತ್ಕೊಂಡ್ಬಂದು. ಅಯ್ಯೋ ನೀರು ಜಾಸ್ತಿ ಆಗಿದೆ ನೋಡಿ, ನೀವೇ ನೋಡ್ತಾ ಇದ್ದೀರಾ ಅಲ್ಲಿ ನೀರು ಜಾಸ್ತಿ. ಹಾಂ, ಸೊ ಇದು ಆ್ಯಕ್ಚುಲಾಗಿ ಬೋಟ್ ಹೋಗೋ ಜಾಗ.